ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ನಾನು ದಿವ್ಯಶ್ರೀ. ಬೆಂಗಳೂರಿಗರು ಪ್ರತಿ ನಿಮಿಷಕ್ಕೆ ಸರಾಸರಿ 14 ಸಂಚಾರ ಉಲ್ಲಂಘನೆಗಳನ್ನು ಮಾಡ್ತಾರೆ. ನಗರದಲ್ಲಿ ಪ್ರತಿದಿನ ಸುಮಾರು 21,000 ಉಲ್ಲಂಘನೆಗಳು ವರದಿಯಾಗುತ್ತೆ. ಬೆಂಗಳೂರು ಸಂಚಾರ ಪೊಲೀಸರು ನವೆಂಬರ್ 2025ರವರೆಗೆ 69,88,400 ಸಂಚಾರ ಉಲ್ಲಂಘನೆಗಳನ್ನು ದಾಖಲಿಸಿದ್ದಾರೆ. ಇದರಲ್ಲಿ ಹೆಲ್ಮೆಟ್ ಇಲ್ಲದೆ ವಾಹನ ಚಲಾಯಿಸಿದ 31,61,183 ಪ್ರಕರಣಗಳು ಸೇರಿಕೊಂಡಿವೆ. ಬೆಂಗಳೂರು ಸಂಚಾರಿ ಪೊಲೀಸರ ದತ್ತಾಂಶದ ಪ್ರಕಾರ 69,88,400 ಉಲ್ಲಂಘನೆಗಳಲ್ಲಿ 87% ಕೃತಕ ಬುದ್ಧಿಮತ್ತೆ ಅಂದರೆ AI ಕ್ಯಾಮೆರಾಗಳನ್ನು ಬಳಸಿಕೊಂಡು ಪತ್ತೆ ಮಾಡಲಾಗಿದೆ. ಉಳಿದವುಗಳನ್ನು ಸಂಚಾರ ಪೊಲೀಸ್ ಸಿಬ್ಬಂದಿ ಸ್ಥಳದಲ್ಲೇ ದಾಖಲು ಮಾಡಿದ್ದಾರೆ. ಹೆಲ್ಮೆಟ್ ಇಲ್ಲದೆ ಸವಾರರು 20,33,259 ಪ್ರಕರಣಗಳು ಮತ್ತು ಹಿಂಬದಿ ಸವಾರರು ಹೆಲ್ಮೆಟ್ ಧರಿಸದೆ 11,27,924 ಪ್ರಕರಣಗಳನ್ನು ಪೊಲೀಸರು ದಾಖಲಿಸಿದ್ದಾರೆ ಅಂತ ದತ್ತಾಂಶ ಹೇಳುತ್ತೆ. ಇದಲ್ಲದೆ 11,16,278 ತಪ್ಪು ಪಾರ್ಕಿಂಗ್ ಪ್ರಕರಣಗಳನ್ನು ದಾಖಲು ಮಾಡಲಾಗಿದೆ. ಸಂಚಾರ ನಿಯಮಗಳನ್ನು ಪಾಲಿಸುವುದರಿಂದ ಅಪಘಾತಗಳನ್ನು ತಡೆಯುವುದಕ್ಕೆ ಮತ್ತು ಸುಗಮ ಸಂಚಾರವನ್ನು ಖಚಿತಪಡಿಸಿಕೊಳ್ಳುವುದಕ್ಕೆ ಸಹಾಯವಾಗುತ್ತೆ. ಆದರೆ ಅನೇಕ ರಸ್ತೆ ಬಳಕೆದಾರರು ನಿಯಮಗಳನ್ನು ಪಾಲಿಸುವುದಕ್ಕೆ ಬದ್ಧರಾಗಿಲ್ಲ. ಸಂಚಾರ ಶಿಸ್ತು ಕುಟುಂಬಗಳಿಂದಲೇ ಪ್ರಾರಂಭವಾಗಬೇಕು ಅನ್ನೋದನ್ನು ನಾವು ಅರಿತುಕೊಳ್ಳಬೇಕು. ಬೆಂಗಳೂರಿನವರಿಗೆ ರಸ್ತೆ ಸುರಕ್ಷತೆಯ ಬಗ್ಗೆ ಅರಿವಿನ ಕೊರತೆ ಇರೋದು ಸ್ವೀಕಾರಾರ್ಹವಲ್ಲ. ಹೆಚ್ಚಿನ ರಸ್ತೆ ಬಳಕೆದಾರರು ಸಂಚಾರ ನಿಯಮಗಳನ್ನು ಪಾಲಿಸಿದಾಗ ದಂಡ ವಿಧಿಸುವ ಮೂಲಕ ಉಲ್ಲಂಘನೆಗಳನ್ನು ನಿಯಂತ್ರಿಸಬಹುದು. ಆದಾಗ್ಯೂ ಅನೇಕ ಪ್ರಯಾಣಿಕರು ಚಾನ್ಸ್ ತೆಗೆದುಕೊಳ್ತಾರೆ, ನಿಯಮಗಳನ್ನು ಉಲ್ಲಂಘಿಸ್ತಾರೆ. ಹೀಗಾಗಿ ಕಠಿಣ ನಿಯಮ ಜಾರಿ ಮಾಡುವುದರಿಂದ ಮುಂಬರುವ ವರ್ಷಗಳಲ್ಲಿ ನಿಯಮ ಉಲ್ಲಂಘನೆ ಇಳಿಕೆಗೆ ಕಾರಣವಾಗಬಹುದು. ಪೊಲೀಸರು ಮತ್ತು ವಿವಿಧ ಸಂಸ್ಥೆಗಳು ನಡೆಸುವ ಜಾಗೃತಿ ಅಭಿಯಾನಗಳ ಹೊರತಾಗಿಯೂ ರಸ್ತೆ ಬಳಕೆದಾರರು ಸಂಚಾರ ನಿಯಮಗಳನ್ನು ನಿರ್ಲಕ್ಷಿಸುತ್ತಲೇ ಇರ್ತಾರೆ ಮತ್ತು ಪದೇ ಪದೇ ಅಪರಾಧಗಳನ್ನು ಮಾಡ್ತಾರೆ. ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ಗಳನ್ನು ಧರಿಸುವುದು, ಅತಿ ವೇಗವನ್ನು ತಪ್ಪಿಸುವುದು, ಸಂಚಾರ ಸಿಗ್ನಲ್ಗಳನ್ನು ಜಂಪ್ ಮಾಡದೇ ಇರುವುದು ಅಪಘಾತಗಳನ್ನು ತಡೆಯಲು ಸಹಾಯ ಮಾಡುತ್ತೆ. ಆದರೆ ಕಳಪೆ ಲೇನ್ ಶಿಸ್ತು, ಏಕಮುಖ ಸಂಚಾರ, ನೋ ಪಾರ್ಕಿಂಗ್ ವಲಯಗಳಲ್ಲಿ ಪಾರ್ಕಿಂಗ್ ಮುಂತಾದ ಉಲ್ಲಂಘನೆಗಳು ಸಂಚಾರದ ಮೇಲೆ ತೀವ್ರ ಪರಿಣಾಮವನ್ನು ಬೀರುತ್ತೆ. ಅನೇಕ ರಸ್ತೆ ಬಳಕೆದಾರರು AI ಕ್ಯಾಮೆರಾಗಳಿಗೆ ಹೆದರೋದೇ ಇಲ್ಲ. ಪೊಲೀಸರಿಂದ ಸಿಕ್ಕಿ ಬಿದ್ದಾಗ ದಂಡ ಪಾವತಿಸಿದ ನಂತರ ಉಲ್ಲಂಘನೆಗಳನ್ನು ಪುನರಾವರ್ತಿಸುತ್ತಲೇ ಇರ್ತಾರೆ. ಹಾಗಾದರೆ ನಗರ ಸಂಚಾರ ವಿಭಾಗದ ಪೊಲೀಸರು 2025ರಲ್ಲಿ ಸಂಚಾರ ನಿಯಮ ಉಲ್ಲಂಘನೆಯ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ದಂಡವನ್ನು ಕಟ್ಟಿಸಿಕೊಂಡಿದ್ದಾರೆ ಅಂತ ನೋಡೋದಾದರೆ 851.26 ಕೋಟಿ ದಂಡವನ್ನು ಸಂಗ್ರಹಿಸಿದ್ದಾರೆ. ಇದು ಕಳೆದ ಒಂದು ದಶಕದಲ್ಲಿ ಅತ್ಯಧಿಕವಾಗಿದೆ. 2024ರಲ್ಲಿ ಸಂಗ್ರಹಿಸಿದ 62.82 ಕೋಟಿಗಿಂತ ಶೇಕಡಾ 300ರಷ್ಟು ಹೆಚ್ಚಾಗಿದೆ. 2014ರಿಂದ 2016 ನಡುವೆ 65 ಕೋಟಿಯಿಂದ 70 ಕೋಟಿ ದಂಡ ಸಂಗ್ರಹಿಸಲಾಗಿತ್ತು. 2017ರಲ್ಲಿ ನಗರದ ಸಿಗ್ನಲ್ಗಳಲ್ಲಿ ಸ್ವಯಂಚಾಲಿತ ಕ್ಯಾಮೆರಾಗಳ ಅಳವಡಿಕೆಯಿಂದ 112.41 ಕೋಟಿ ದಂಡ ಸಂಗ್ರಹವಾಗಿತ್ತು. ಕೋವಿಡ್ ಕಾಲದಲ್ಲೂ ದಂಡ ಸಂಗ್ರಹ ಹೆಚ್ಚಳವಾಗಿತ್ತು. 2023ರಲ್ಲಿ ಸಂಚಾರ ನಿಯಮ ಉಲ್ಲಂಘಿಸಿದ ಬಾಕಿ ಇರುವ ಪ್ರಕರಣಗಳ ಶೇಕಡಾ 50ರಷ್ಟು ರಿಯಾಯಿತಿ ನೀಡಿದ ಕಾರಣ 185.13 ಕೋಟಿ ಸಂಗ್ರಹವಾಗಿತ್ತು. 2024ರಲ್ಲಿ ಸಂಪರ್ಕ ರಹಿತ ಸಂಚಾರ ಉಲ್ಲಂಘನೆ ಪ್ರಕರಣಗಳ ಕಡೆಗೆ ಹೆಚ್ಚು ಗಮನ ಹರಿಸಿದ ಕಾರಣ ಹಳೆಯ ಪ್ರಕರಣಗಳ ಬಾಕಿ ವಸೂಲಿ ಕಡಿಮೆಯಾಗಿತ್ತು. ಇದರಿಂದ 62.82 ಕೋಟಿ ದಂಡ ಮಾತ್ರ ಸಂಗ್ರಹಿಸಲಾಗಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಇದು ಅತ್ಯಂತ ಕಡಿಮೆಯಾಗಿದೆ. 2025ರಲ್ಲಿ ಸಂಚಾರ ದಟ್ಟಣೆ, ಜಾಗೃತಿ, ಪರಿಣಾಮಕಾರಿ ನೀತಿಗಳನ್ನು ಜಾರಿಗೊಳಿಸಿದ ಪರಿಣಾಮ 251.26 ಕೋಟಿ ದಂಡ ಸಂಗ್ರಹಿಸಲಾಗಿದೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ. 2025ರ ಆಗಸ್ಟ್ 23ರಿಂದ ಸೆಪ್ಟೆಂಬರ್ 14ರವರೆಗೆ ಸಂಚಾರ ನಿಯಮ ಉಲ್ಲಂಘಿಸಿದ ಬಾಕಿ ಇರುವ ಪ್ರಕರಣಗಳಿಗೆ ಶೇಕಡಾ 50ರಷ್ಟು ರಿಯಾಯಿತಿ ನೀಡಿದ ಕಾರಣ ಒಟ್ಟು 3.86 ಲಕ್ಷ ಪ್ರಕರಣಗಳಲ್ಲಿ 106 ಕೋಟಿ ದಂಡ ಸಂಗ್ರಹಿಸಲಾಗಿತ್ತು. ನವೆಂಬರ್ನಲ್ಲಿ ಮತ್ತೆ ನಡೆದ ಅಭಿಯಾನದಲ್ಲಿ 2.47 ಲಕ್ಷಕ್ಕೂ ಹೆಚ್ಚು ಪ್ರಕರಣಗಳನ್ನು ವಿಲೇವಾರಿ ಮಾಡಿ 7.02 ಕೋಟಿ ದಂಡ ಸಂಗ್ರಹ ಮಾಡಲಾಗಿದೆ. 2025ರ ಅಕ್ಟೋಬರ್ವರೆಗೆ ಬೆಂಗಳೂರು ನಗರದಲ್ಲಿ ಸಂಚಾರ ನಿಯಮ ಉಲ್ಲಂಘಿಸಿದ 51.8 ಲಕ್ಷ ಪ್ರಕರಣಗಳಲ್ಲಿ 207.35 ಕೋಟಿ ದಂಡ ಸಂಗ್ರಹಿಸಲಾಗಿದೆ. ಇದೊಂದು ದಾಖಲೆಯಾಗಿದೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.